ನಮಃ ಶಿವಾಯ ಶ್ರೀ ದುರ್ಗಾಯ ನಮಃ. ಇವತ್ತು ಶಿವರಾತ್ರಿ ನಂದು ಪೂಜೆ ಎಲ್ಲ ಆಗಿ ತುಂಬ ಫೋಟೋಸ್ ಇಟ್ಟಿದ್ದೀನಿ. ಹಾಗೆ ಮೂರ್ತಿನ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆಲ್ಲ ಪೂಜೆ ಮಾಡಿ ಹಾಗೆ ಫೋಟೋಸಿಗೆಲ್ಲ ಪೂಜೆ ಮಾಡ್ತೇವೆ. ರೇಣುಕಾದೇವಿಗೆ, ಹಾಗೆ ಜಮದಗ್ನೇಶ್ವರ, ಪರಶುರಾಮ, ಶ್ರೀರಾಮ, ಮಹಾಬಲೇಶ್ವರ, ಹಾಗೆ ದುರ್ಗಾ ಪರಮೇಶ್ವರಿ, ಮೂಕಾಂಬಿಕಾ, ಅನ್ನಪೂರ್ಣೇಶ್ವರಿ, ಹಾಗೆ ಮಾರಿಕಾಂಬ, ಹಾಗೆ ಬಾದಾಮಿ ಬನಶಂಕರಿ, ಹಾಗೆ ವೆಂಕಟೇಶ, ಹಾಗೆ ಶ್ರೀ ಗಣೇಶ, ಶ್ರೀ ಮಂಜುನಾಥ, ಪಾರ್ವತಿ, ಹಾಗೆ ಶ್ರೀ ದುರ್ಗಾದೇವಿ ಇವ್ರದೆಲ್ಲ ಪೂಜೆ ಮಾಡಿಕೊಂಡು, ಹಾಗೆ ಶ್ರೀಕೃಷ್ಣ, ಹಾಗೆ ಶ್ರೀ ಮಹಾಕಾಳಿ, ಹಾಗೆ ಕಾಮಾಖ್ಯ ದೇವಿ, ಗ್ರಾಮದೇವಿ, ಯಲಪುರ ಗ್ರಾಮದೇವಿ, ಸಿರ್ಸಿ ಮಾರಿಕಾಂಬ, ಇನ್ನಿತರ ಹಲವು ನಾಮಗಳನ್ನು ನಾನು ನೆನೆದು ಪೂಜೆ ಮಾಡಿಕೊಂಡು ಈಗ ಶಿವೆಯವರ ಒಂದು ದರ್ಶನ ಮುಗಿಸಿ ನಿಮಗೂ ಕೂಡ ತೋರಿಸ್ತೇನೆ. ನೀವು ಕೂಡ ಆಶೀರ್ವಾದ ತಗೊಳ್ಳಿ ಶಿವೆಯವರ ಹತ್ರ. ಶಿವೆ ಅಂದರೆ ಗೊತ್ತಾಯ್ತಾ? ದುರ್ಗಾದೇವಿ. ಎಲ್ಲರೂ ಹೇಳಿ ಶ್ರೀ ದುರ್ಗಾಯ ನಮಃ, ಹಾಗೆ ನಮಃ ಶಿವಾಯ. ಎಲ್ಲರೂ ಹೇಳಿ ಶ್ರೀ ದುರ್ಗಾಯ ನಮಃ. ಓಂ 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 ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ. ಏನು ಗೊತ್ತಾ, ತುಂಬ ಪವರ್ಫುಲ್ ದೇವತೆಯವರು ಇಲ್ಲಿ ದುರ್ಗಾದೇವಿ, ನಮ್ಮ ಗ್ರಾಮದೇವರು. ಅದ್ರ ಜೊತೆ ನನಗೆ ಸಿದ್ಧಿ ವಿದ್ಯೆಗಳನ್ನು ಕಲಿಸ್ಕೊಟ್ಟಂಥವ್ರು. ಪ್ರತಿಯೊಂದು ವಿದ್ಯೆಯಿಂದ ಹಿಡಿದು ಎ ಟು ಜೆಡ್. ಹಾಗೆ ಈ ತೇಜಸ್ಸಿಂದ ಹಿಡಿದು ಎ ಟು ಜೆಡ್, ನನ್ನ ಮುಖದ ಮೇಲೆಯಿಂದ ಕಳೆಯಿಂದ ಹಿಡಿದು ಎಲ್ಲ ಕೇಳಿದೆಲ್ಲ ಕೊಡ್ತಾರೆ ನಮ್ಮ ಭಕ್ತರಿಗೂ. ಹಾಗೆ ನಾನು ಆಶೀರ್ವಾದ ಮಾಡಿದ ಭಕ್ತರು ಕೂಡ ಹಾಗೆ ತುಂಬ ಚೆನ್ನಾಗಾಗಿದ್ದಾರೆ, ಆಗ್ತಾರೆ ಕೂಡ. ಅಷ್ಟು ಪವರ್ಫುಲ್ ಇಲ್ಲಿ ನಮ್ಮ ಗ್ರಾಮ ದೇವತೆ ಶ್ರೀ ದುರ್ಗಾದೇವರು, ಆಯಿತಾ. ಅವರಿಂದ ನಾನು ಸಿದ್ಧಿ ಪಡೆದಿರೋದು. ನೋಡಿ ಹೇಗೆ ಮಾಡಿಬಿಟ್ಟಿದ್ದಾರೆ ನಾನು ಅಂತ. ಹಾಗೆ ಮತ್ತೊಮ್ಮೆ ಹೇಳಿ ಎಲ್ಲರೂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಎರಡು ಕೈ ಜೋಡಿಸಿ ಓಂ ಶ್ರೀ ದುರ್ಗಾಯ ನಮಃ ಅಂತ ಹೇಳಿಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಹೋಗಿ ತುಂಬ ಚೆನ್ನಾಗಿರ್ತೀರ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶಿವರಾತ್ರಿ.